ವೇದಾಂತ ಸಂವತ್ಸರ. ಓಂ ಪರಾಕ್ಷರ ಸ್ವರೂಪವಿದೆ ವೇದಾಂತ ಭಾಸ್ಕರಾಯ ನಮಃ. ಏಷ ದ್ರಷ್ಟಾ ಚ ಕರ್ತಾ ಚ ಸಂಸಾರಿ ಜೀವಸಂಜ್ಞಕಃ ಪರಮೇವಾಕ್ಷರಂ ಬ್ರಹ್ಮ ನೂನಂ ವೇದಾಂತ ಭಾಸ್ಕರಃ. ನೋಡುವವನಾಗಿಯೂ ಮಾಡುವವನಾಗಿಯೂ ಕಾಣುತ್ತಿರುವ ಈ ಸಂಸಾರಿಯಾದ ಜೀವನು ನಿಜವಾಗಿ ನಾಶವಿಲ್ಲದ ಪರಬ್ರಹ್ಮವೇ ಆಗಿರುತ್ತಾನೆ. ಡಿಸೆಂಬರ್ 8. ಆತ್ಮನೊಬ್ಬನೇ, ಹೆಸರುಗಳು ಹಲವು. ಏಷ ಹಿ ದ್ರಷ್ಟ ಸ್ಪಷ್ಟ ಶ್ರೋತ ಘ್ರಾತ ರಸಯಿತ ಮಂತ ಬೋಧ ಕರ್ತ ವಿಜ್ಞಾನಾತ್ಮ ಪುರುಷಃ ಸ ಪರೇಕ್ಷರೇ ಆತ್ಮನೇ ಸಂಪ್ರತಿಷ್ಠತೆ. ಪ್ರಶ್ನೋಪನಿಷತ್ 4:9. ಈ ಆತ್ಮನೇ ದ್ರಷ್ಟೃವಾಗಿಯೂ ಸ್ಪಷ್ಟವಾಗಿಯೂ ಶ್ರೋತೃವಾಗಿಯೂ ಘ್ರಾತೃವಾಗಿಯೂ ರಸಯಿತೃವಾಗಿಯೂ ಮಂತೃವಾಗಿಯೂ ಬೋಧೃವಾಗಿಯೂ ಕರ್ತೃವಾಗಿಯೂ ವಿಜ್ಞಾತೃವಾದ ಪುರುಷನಾಗಿಯೂ ತೋರುತ್ತಿದ್ದಾನೆ. ಈ ಪುರುಷನು ಪರವಾದ ಅಕ್ಷರವೆಂಬ ಆತ್ಮನಲ್ಲಿ ನೆಲೆಗೊಂಡಿರುತ್ತಾನೆ. ಅದ್ವಿತೀಯನಾದ ಪರಮಾತ್ಮನೇ ಉಪಾಧಿ ಭೇದದಿಂದ ನಾನಾ ರೂಪಗಳಾಗಿ ತೋರುತ್ತಿದ್ದಾನೆ. ಜೀವಾತ್ಮ ರೂಪದಿಂದ ತೋರುತ್ತಿರುವವರು ಈ ಪರಮಾತ್ಮನೇ. ಜೀವಾತ್ಮ ಪರಮಾತ್ಮರೆಂದು ನಿಜವಾಗಿಯೂ ಇಬ್ಬರು ಆತ್ಮರು ಇರುವುದಿಲ್ಲ. ಆತ್ಮನು ಒಬ್ಬನೇ. ನಾನಾ ರೂಪೋಪಾಧಿಗಳು ಮಾತ್ರ ಭಿನ್ನ ಭಿನ್ನವಾಗಿರುತ್ತವೆ. ಒಂದೇ ಆಕಾಶವು ಘಟಾಕಾಶ, ಕರಕಾಕಾಶ, ಮಹಾಕಾಶಗಳಾಗಿ ತೋರುವಂತೆ ಒಂದೇ ಹತ್ತಿಯು ಅಂಗಿ, ಚಡ್ಡಿ, ಲಂಗ, ಕುಪ್ಪುಸ, ಪಂಚೆ, ಚೌಕಗಳಾಗಿ ತೋರುವಂತೆ ಒಂದೇ ಸುವರ್ಣವು ಉಂಗುರ, ಬಳೆ, ಕಡಗ, ಸರ, ಮೂಗುತಿಗಳಾಗಿ ತೋರುವಂತೆ ಒಬ್ಬನೇ ಆತ್ಮನು ಕರ್ತೃವಾಗಿ, ದೃಷ್ಟೃವಾಗಿ, ಗಂತೃವಾಗಿ, ಶ್ರೋತೃವಾಗಿ ತೋರುತ್ತಿದ್ದಾನೆ. ಉಪಾಧಿಗಳ ಭೇದದಿಂದ ಆತ್ಮನಿಗೆ ನಾನಾ ಹೆಸರುಗಳು, ನಾನಾ ರೂಪಗಳು. ಆದರೆ ನಿಜವಾಗಿ ಇದೆಲ್ಲವೂ ಆತ್ಮನೇ ಆಗಿರುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ.